ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಗ್ರಿಲ್ ಆರಂಭ ಆಗಿದೆ. ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಇಡಿ ಅಧಿಕಾರಿಗಳು ಕರೆದಿದ್ದರು. ಈ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿಕೆ ಸುರೇಶ್ಗೆ ಇಡಿ ಗ್ರಿಲ್ ಆರಂಭ ಆಗಿದೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಇವತ್ತು ಐಶ್ವರ್ಯ ಗೌಡ ಜೊತೆಗೆ ಹಣದ ವ್ಯವಹಾರ ಏನಾದರೂ ಮಾಡಿದ್ರಾ? ಇದು ಇಡಿ ಅಧಿಕಾರಿಗಳಿಗೆ ಇರತಕ್ಕಂಥ ಅನುಮಾನ. ಐಶ್ವರ್ಯ ವ್ಯವಹಾರಗಳಲ್ಲಿ ಡಿಕೆ ಸುರೇಶ್ ಏನಾದರೂ ಪಾಲುದಾರರಾಗಿದ್ರಾ? ಇದೆಲ್ಲವನ್ನು ಅವರು ಅಲ್ಲಗಳಿತಾರೆ ಡಿಕೆ ಸುರೇಶ್. ಆದರೆ ಅನುಮಾನ ಬಂದಿರೋದಕ್ಕೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಇನ್ಫ್ಯಾಕ್ಟ್ ಜೂನ್ 19ಕ್ಕೆ ಹಾಜರಾಗಬೇಕಾಗಿತ್ತು. ಅವರೇ ಸ್ವಲ್ಪ ಟೈಮ್ ಕೇಳ್ಕೊಂಡಿದ್ದರು. ಹಾಗಾಗಿ ಇವತ್ತು ಅವರು ಶಾಂತಿನಗರ ಕಚೇರಿಗೆ ಬಂದಿದ್ದಾರೆ. ಇಡಿ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಅವರು ಒಳಗಡೆ ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋದರು, ಬಂದಿದ್ದೀನಿ ನೋಡೋಣ ಅವ್ರು ಏನು ಕೇಳ್ತಾರೆ ಅಂತಂದ್ಬಿಟ್ಟು, ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ವಿಚಾರಣೆಗೆ ಅಂತೆಲ್ಲ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಸೊ ಹಾಗಾದರೆ ಯಾಕೆ ಡಿಕೆ ಸುರೇಶ್ ಅವರಿಗೆ ನೋಟಿಸನ್ನು ಕೊಟ್ಟರು? ಈ ಪ್ರಕರಣದಲ್ಲಿ ಅವರ ಪಾಲೇನು? ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರವನ್ನು ಇವರು ನಡೆಸಿರಬಹುದು ಅಂತಕ್ಕಂಥ ಅನುಮಾನ ಇದೆ ಇಡಿ ಅಧಿಕಾರಿಗಳಿಗೆ. ಅನುಮಾನ ಅಂದರೆ ಅಲ್ಲಿಗೆ ಇವರು ವಂಚನೆಯಲ್ಲಿ ಪಾಲುದಾರರು ಅಂತ ಆಗ್ಬಿಡುತ್ತೆ ಒಂದು ವೇಳೆ ನಿಜ ಆದರೆ. ಹಾಗಾಗಿ ಎಲ್ಲ ಕಡೆ ನಾನು ಸುರೇಶ್ ಅವರ ಸಹೋದರಿ ಅಂತ ಐಶ್ವರ್ಯ ಗೌಡ ಪ್ರಚಾರ ಮಾಡ್ಕೊಂಡು ಬಂದಿದ್ದರು. ಡಿಕೆ ಸುರೇಶ್ ಅವರ ಸಹೋದರಿ ಅಂದಾಗ ಎಲ್ಲರೂ ಸ್ವಲ್ಪ ಕೋಆಪರೇಟ್ ಮಾಡ್ತಾರೆ. ಅದೇ ಆಗಿದ್ದು ಈ ಪ್ರಕರಣದಲ್ಲೂ ಕೂಡ. ಐಶ್ವರ್ಯ ಗೌಡ ಜೊತೆಗೆ ದೂರವಾಣಿ ಸಂಪರ್ಕವನ್ನು ಹೊಂದಿರೋದನ್ನು ಪತ್ತೆ ಹಚ್ಚಿದ್ದಾರೆ. ಡಿಕೆ ಸುರೇಶ್ ಮತ್ತು ಐಶ್ವರ್ಯ ಗೌಡ ದೂರವಾಣಿಯಲ್ಲಿ ಮಾತನಾಡೋದನ್ನು ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರವನ್ನು ವಿನಯ್ ಕುಲಕರ್ಣಿ ಅವರು ಹೊಂದಿದ್ರು. ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕರು ಅವರು ಕಾರೆಲ್ಲ ಕೊಟ್ಟಿದ್ರು ವಿನಯ್ ಕುಲಕರ್ಣಿ, ಅವೆಲ್ಲ ಇತ್ತಲ್ಲ. ಹಾಗಾಗಿ ವಿನಯ್ ಕುಲಕರ್ಣಿ ಮನೆಯ ಮೇಲೆ ಇಡಿ ಅವರು ದಾಳಿಯನ್ನು ನಡೆಸಿದ್ರು. ಇದಾದ ಬಳಿಕ ಡಿಕೆ ಸುರೇಶ್ಗೆ ಈಗ ಇಡಿ ಅವರು ಸಮನ್ಸನ್ನು ಕೊಟ್ಟಿದ್ದಾರೆ. ಆರ್ಥಿಕ ವ್ಯವಹಾರಗಳ ಮಾಹಿತಿಯನ್ನು ಪಡೆಯೋದಕ್ಕೆ ಸಮನ್ಸನ್ನು ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಹಾಗಾಗಿ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಬಟ್ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ನಾನು ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅವರು ತಂಗಿ ಅಂತ ಹೇಳ್ಕೊಂಡು ವ್ಯವಹಾರ ಮಾಡ್ತಿದ್ದಾಗಲೇ ಡಿಕೆ ಸುರೇಶ್ ಅವರು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು, ಯಾರೋ ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ. ಸೊ ಈಗ ಕೆಲವೊಂದು ದಾಖಲಾತಿ ತಗೊಂಡು ಬಂದಿದ್ದಾರೆ. ನೋಟಿಸ್ ಜಾರಿ ಮಾಡಿದೆ 11 ಗಂಟೆಗೆ ಹಾಜರಾಗಬೇಕು ಅಂಥೇಳಿ. ಸೊ ಹಾಗಾಗಿ ಇವತ್ತು ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂಥೇಳಿ ಕೆಲವು ಮಾಹಿತಿಗಳನ್ನು ಕೇಳಿದರು. ನಮ್ಮ ವಕೀಲರ ಮುಖಾಂತರ ಆ ಮಾಹಿತಿಗಳನ್ನು ತೆಗೆದುಕೊಂಡು ನಾನು ಅವರ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ. ಸರ್, ಕೆಲವೊಂದು ಅಲ್ಲೇ ಹೇಳಿದ್ದೀನಲ್ಲಪ್ಪ, ಅಲ್ಲೇ ಹೇಳಿದ್ದೀನಲ್ಲ, ವಿಚಾರಣೆಗೆ ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗೋಕ್ಕಿಂತ ಮುಂಚೆನೇ ಹೇಳೋಕ್ಕಾಗತ್ತಾ? ಯಾವ ವಿಚಾರಕ್ಕೆ ಇದೆಲ್ಲ ವಿಚಾರಣೆಗೆ ಹೋಗಿ ಬಂದ ಮೇಲೆ ಮಾತಾಡ್ತೀನಿ. ಸರಿ ಸರ್. ಅಲ್ಲೇ ಹೇಳಿದ್ದೀನಲ್ಲಪ್ಪ, ಅಲ್ಲೇ ಹೇಳಿದ್ದೀನಲ್ಲ, ವಿಚಾರಣೆಗೆ ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗೋಕ್ಕಿಂತ ಮುಂಚೆನೇ ಹೇಳೋಕ್ಕಾಗತ್ತಾ? ಯಾವ ವಿಚಾರಕ್ಕೆ ಇದೆಲ್ಲ ವಿಚಾರಣೆಗೆ ಹೋಗಿ ಬಂದ ಮೇಲೆ ಮಾತಾಡ್ತೀನಿ. ಸರಿ ಸರ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಆರಂಭದಲ್ಲಿ ಐಶ್ವರ್ಯ ಗೌಡ
ನಾನು ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ಒಂದಷ್ಟು ವಂಚನೆ ಮಾಡಿರ್ತಕ್ಕಂಥದ್ದೆಲ್ಲ ಬೆಳಕಿಗೆ ಬಂದಿದೆ. ಅದಾದ ನಂತರ ಡಿ ಕೆ ಸುರೇಶ್ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು, ನನ್ನ ಹೆಸರು ದುರ್ಬಳಕೆ ಆಗ್ತಾ ಇದೆ ಅಂತ. ಹಾಗಿದ್ರೂ ಕೂಡ ಸಮನ್ಸನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಏನು? ವಿಚಾರಣೆ ಮುಕ್ತಾಯ ಆಯ್ತಾ, ಇನ್ನೂ ನಡೀತಾ ಇದೆಯಾ? ಅರವಿಂದ್, ಈಗಷ್ಟೇ ವಿಚಾರಣೆ ಪ್ರಾರಂಭ ಆಗಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಇ ಡಿ ಅಧಿಕಾರಿಗಳು ಒಂದು ಮನಿ ಟ್ರಾನ್ಸಾಕ್ಷನ್ ಇದೆ, ಮನಿ ಟ್ರಾನ್ಸಾಕ್ಷನನ್ನು ಇಟ್ಕೊಂಡು ಮಾತ್ರ ಆ ಅನುಮಾನಗಳೇನಿರ್ತವೆ ಅನುಮಾನಗಳನ್ನು ಇಟ್ಕೊಂಡು ವಿಚಾರಣೆಯನ್ನು ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಯಾರೋ ಒಬ್ಬರು ತಂಗಿ ಅಂತ ಹೇಳಿ ಅಥವಾ ಸಹೋದರಿ ಅಂತ ಹೇಳಿ ಅಥವಾ ಬೇರೆ ಯಾವುದಾದ್ರೂ ಹೆಸರನ್ನು ಹೇಳ್ಕೊಂಡು ಅಥವಾ ಸಂಬಂಧಿ ಅಂತ ಹೇಳ್ಕೊಂಡು ಓಡಾಡಿದರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆದು ವಿಚಾರಣೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಸುರೇಶ್ ಮತ್ತು ಐಶ್ವರ್ಯ ಗೌಡ ನಡುವೆ ಇರುವಂಥ ವ್ಯಾವಹಾರಿಕ ಸಂಬಂಧಗಳೇನು, ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಪ್ರಮುಖವಾದ ಸಾಕ್ಷ್ಯ, ಪ್ರಬಲವಾದ ಒಂದು ಸಾಕ್ಷ್ಯಗಳು ಸಿಕ್ಕಿರಬೇಕು. ಪ್ರಬಲವಾದ ಸಾಕ್ಷ್ಯಗಳನ್ನು ಇಟ್ಕೊಂಡು ಈಗ ಇ ಡಿ ಅಧಿಕಾರಿಗಳು ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಆಕೆಯನ್ನು ಬಂಧನಕ್ಕೊಳಪಡಿಸಿ 1 ತಿಂಗಳಾಗಿದೆ. 1 ತಿಂಗಳ ಆದ ಬಳಿಕ ಆಕೆಯ ಟ್ರಾನ್ಸಾಕ್ಷನ್ಗಳೇನಿತ್ತು, ಈಗ ಆಕೆಯ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂಥ ಹಂತಕ್ಕೆ ಈಗಾಗಲೇ ಇ ಡಿ ಅಧಿಕಾರಿಗಳು ಬಂದಿರುವಂಥದ್ದು. ಅಂದರೆ ಕೊನೆಯ ಹಂತಕ್ಕೆ ಬಂದಿದೆ ಪ್ರಕರಣದ ತನಿಖೆ. ಕೊನೆಯ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಗೂ ಮತ್ತು ಡಿ ಕೆ ಸುರೇಶ್ಗೂ ಇರುವಂಥ ವ್ಯಾವಹಾರಿಕ ಸಂಬಂಧಗಳ ಬಗ್ಗೆ ಯಾವುದಾದ್ರೂ ಪ್ರಬಲವಾದ ಸಾಕ್ಷಿಗಳನ್ನು ಇಟ್ಕೊಂಡು ವಿಚಾರಣೆಗೆ ಕರೆದಿರುವಂಥ ಸಾಧ್ಯತೆಗಳಿದ್ದಾವೆ. ಈಗಷ್ಟೇ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅಲ್ಲಿ ಯಾವ್ಯಾವ ಅಂಶಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಡಿ ಕೆ ಸುರೇಶ್ ಅವರ ಬಳಿಯಲ್ಲಿ ಈಗಾಗಲೇ 7 ರಿಂದ 8 ಡಾಕ್ಯುಮೆಂಟ್ಗಳನ್ನು, ದಾಖಲಾತಿಗಳೇನೈತೆ ಆ ದಾಖಲಾತಿಗಳನ್ನು ಕೊಡಬೇಕು, ಅದನ್ನು ತರಬೇಕು ಅಂತೇಳಿ ಹೇಳಿದ್ರು. ಅಂದರೆ ಕಳೆದ ವರ್ಷದ ಆದಾಯ ತೆರಿಗೆ ಇರ್ಬೋದು, ಅದಾದ ನಂತರ ಯಾವ್ಯಾವುದು ಪಾನ್ ಡೀಟೇಲ್ಸ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಗಳೇನಿರ್ತವೆ ಮಾಹಿತಿಗಳನ್ನು, ಅಂದರೆ ವ್ಯವಹಾರದ ಹಣದ ಟ್ರಾನ್ಸಾಕ್ಷನ್ ಯಾವ್ದಾಗುತ್ತೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದ್ರು. ಈಗ ಇ ಡಿ ಅಧಿಕಾರಿಗಳು ಅದನ್ನೆಲ್ಲ ಕೂಡ ಕಲೆಕ್ಟ್ ಅನ್ನ ಮಾಡ್ಕೊಳ್ತಾರೆ. ಜೊತೆಗೆ ಅವರ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಹೇಳಿಕೆಗಳನ್ನ ದಾಖಲನ್ನು ಮಾಡ್ಕೊಂತ ಪ್ರಕ್ರಿಯೆ ಮಾಡ್ತಾ ಇರುವಂತದ್ದು. ಇನ್ನು ಬಹುತೇಕ 3-4 ಗಂಟೆ ತನಕನೂ ಕೂಡ ಅವರ ಹೇಳಿಕೆಗಳು ದಾಖಲಾಗ್ತವೆ. ಅದಾದ ನಂತರ ಯಾವ್ಯಾವ ಮಾಹಿತಿಗಳು ಬಹಿರಂಗ ಆಗ್ತದೆ, ಜೊತೆಗೆ ಡಿ ಕೆ ಸುರೇಶ್ ಅವರು ಏನು ಹೇಳಿಕೆಗಳನ್ನ ಕೊಡ್ತಾರೆ, ಅದನ್ನ ಹೊರಗಡೆ ಬಂದು ಮಾಧ್ಯಮದವರಿಗೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅರವಿಂದ್. ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸಾಮಾನ್ಯವಾಗಿ ಇ ಡಿ ಅಧಿಕಾರಿಗಳ ವಿಚಾರಣೆ ಹೆಂಗಿರುತ್ತೆ ಅಂತ ತುಂಬ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ. ಒಂದು ಸರ್ತಿ ಅದು ಶುರು ಆಯಿತು ಅಂತಂದರೆ 1 ಗಂಟೆ 2 ಗಂಟೆ ಎಲ್ಲ ಕಡಿಮೆನೇ, 4-5 ಗಂಟೆಗಳ ತನಕ ವಿಚಾರಣೆ ಆಗುತ್ತೆ. ಸೊ ಹಾಗಾಗಿ ಈಗ ಡಿ ಕೆ ಸುರೇಶ್ ವಿಚಾರದಲ್ಲಿ ಏನೇನು ಮಾಹಿತಿಯನ್ನು ಕೇಳಿದ್ದಾರೆ, ಇವ್ರು ಕೊಡೋ ಮಾಹಿತಿಯನ್ನು ಅವ್ರು ಒಪ್ತಾರಾ ಇಲ್ವಾ ಎಲ್ಲ ನೋಡೋಣ. ಆ ನಂತರ ಬಂದ ನಂತರ ಅವ್ರು ಏನು ಹೇಳ್ತಾರೆ ಅಂತಂದ್ಬಿಟ್ಟು.